ಟೂ ವೀಲರ್ ಮತ್ತು ಆಟೋ ಮತ್ತು ಬಸ್ಗಳಲ್ಲಿ ಹೋಗಲು ಆಗದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು, ಮೇಲಾಗಿ ಶಾಸಕರು, ಜೇವರ್ಗಿ ತಾಲೂಕಿನ ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಮನಸ್ಸು ಮಾಡಿದ್ರಪ್ಪ ಅಂತಂದ್ರೆ 1 ಅಥವಾ 2 ತಿಂಗಳಲ್ಲಿ ಸುಮಾರು 18 ಕಿಲೋಮೀಟರ್ ರಸ್ತೆಯನ್ನು ಗುಣಮಟ್ಟದ ರಸ್ತೆಯಾಗಿ ಮಾಡುವಲ್ಲಿ ತಾವು ಮನಸ್ಸನ್ನು ಮಾಡಬೇಕು. ಅದೇ ರೀತಿಯಾಗಿ ನನ್ನ ಗ್ರಾಮದಿಂದ ಮದರಿ ಗ್ರಾಮದಿಂದ ಯನಗುಂಟಿ ಗ್ರಾಮಕ್ಕೆ 5 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನನ್ನ ಗ್ರಾಮದಿಂದ ಯನಗುಂಟಿ ಗ್ರಾಮದಿಂದ ನರಿಬೋಳ ಗ್ರಾಮಕ್ಕೆ ಅದು ಸಹಿತ ಸುಮಾರು ಒಂದು 25 ವರ್ಷದ ಹಳೇದಾದಂಥ ರಸ್ತೆ. ಆ ರಸ್ತೆ ಹಂಗಿದಪ್ಪ ಅಂತಂದ್ರೆ ನಡ್ಕೊಂತ ಹೋಗೋದೇ ಆಗದೇ ಇರತಕ್ಕಂಥ ಪರಿಸ್ಥಿತಿ ಅದ. ಅದಕ್ಕೆ ಸಂಬಂಧ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಮಾಲಿ ಪಾಟೀಲ್ ನೀಡಲಿದ್ದಾರೆ. ಸಂತೋಷ್, ಏನೀಗ ಜೇವರ್ಗಿ ತಾಲೂಕಿನ ಯನಗುಂಟೆ ಗ್ರಾಮದ ರೋಡಿನ ಸಮಸ್ಯೆ ಬಗ್ಗೆ ಭಾರಿ ಮಾಹಿತಿಗಳು ಬರ್ತಾ ಇವೆ. ಇಲ್ಲಿನ ಸಮಸ್ಯೆಯನ್ನ ಅಲ್ಲಿನ ಶಾಸಕರು ಏನು ಅಜಯ್ ಧರ್ಮಸಿಂಗ್ ಕೇಳದ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿ ಈಗ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಸುನಿಧಿ ಅವರು, ಇದ್ರ ಬಗ್ಗೆ ಜೇವರ್ಗಿ ತಾಲೂಕು ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಸುಮಾರು ಸರ್ತಿ ಗ್ರಾಮಸ್ಥರು ಸೇರಿ ಅಜಯ್ ಸಿಂಗ್ ಅವರು ಶಾಸಕರು ಕೂಡ ಮನವಿ ಸಲ್ಲಿಸಿದ್ದಾರೆ, ಅಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ದಾರೆ. ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಹೇಳೋದೊಂದು ಮಾಡೋದೊಂದು ಮಾಡ್ತಿದ್ದಾರೆ. ಜೇವರ್ಗಿ ತಾಲೂಕಿನಲ್ಲಿ ಏನಾಗ್ತಾ ಇದೆಯಾ, ಯನಗುಂಟಿ ರೈತರಿಗೆ ಆಗಲಿ, ಊರಿನ ಗ್ರಾಮಸ್ಥರ